ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಕೋನಾಳ್. ವೀಕ್ಷಕರೇ, ಈಗ ರಾಜ್ಯದಲ್ಲಿ ಬರೀ ಇದೇ ಸುದ್ದಿ, ಸೌಜನ್ಯ ಪ್ರಕರಣ ಇಲ್ಲ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ. ಈ ಎಲ್ಲ ಪ್ರಕರಣಗಳಲ್ಲಿ ಕೇಳಿ ಬರೋದು ಕೂಡ ಪದೇ ಪದೇ ಒಂದು ಹೆಸರು ಕೇಳಿ ಬರುತ್ತೆ. ಅದು ಯಾವುದಂತಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವಂತಹ ಹೆಸರು ಪದೇ ಪದೇ ಕೇಳಿ ಬರ್ತಿರುವಂಥದ್ದು. ಅವರ ಹೆಸರು ಮುಂಚೂಣಿಯಲ್ಲಿ ಇರುವಂಥದ್ದು. ಯಾಕಂದರೆ ಅವರು ಮೊದಲಿಂದ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಮೊದಲಿಗರಾಗಿ ಕಾಣಿಸ್ಕೊಂಡಿದ್ದರು. ಅವರ ಹೆಸರು ಪದೇ ಪದೇ ಇದಕ್ಕೋಸ್ಕರ ಕೇಳಿಬರ್ತಿರುತ್ತೆ. ಆದರೆ ರಾಜ್ಯದ ಜನರಿಗೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಅನ್ನುವಂಥದ್ದು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಅವರ ಸಂಪೂರ್ಣ ಒಂದು ಕುಟುಂಬದ ಡೀಟೇಲ್ಸ್ ಏನಿದೆ, ಅವರು ಯಾರು, ಎಲ್ಲಿಂದ ಬಂದರು, ಅಂದರೆ ಈ ಒಂದು ಪ್ರಕರಣಕ್ಕೆ ಅವರಿಗೆ ಹೆಂಗೆ ಸಂಬಂಧ ಬಂತು, ಅವರ ಒಂದು ಲೈಫ್ ಸ್ಟೋರಿ ಏನು, ಮೊದಲಿನಿಂದ ಇಲ್ಲಿಯವರೆಗೂ ಕೂಡ ಅವರು ಏನೆಲ್ಲ ಮಾಡ್ಕೊಂಡು ಬಂದರು ಎನ್ನುವಂಥದ್ದು ಯಾರು ಕೂಡ ಬಹುತೇಕ ಜನರಿಗೆ ಇನ್ನೂ ಗೊತ್ತಿಲ್ಲ. ಹೀಗಾಗಿ ಅವರ ಬಗ್ಗೆ, ಅವರ ಲೈಫ್ನ ಒಂದು ಸ್ಟೋರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋಕ್ಕೋಸ್ಕರನೇ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ವೀಕ್ಷಕರೇ ನೋಡಿ, ಮಹೇಶ್ ರೆಡ್ಡಿ ತಿಮರೋಡಿ ಅವರ ಬಗ್ಗೆ ಹೇಳೋದಾದರೆ ಅವರು 1968ರಲ್ಲಿ ತಿಮರೋಡಿ ಅವರು ಜನಿಸ್ತಾರೆ. ಅವರ ಕುಟುಂಬ ಕೂಡ ತುಂಬ ದೊಡ್ಡದಾಗಿರುತ್ತೆ. ಇನ್ನು ಅವರ ತಂದೆ ವಿಠ್ಠಲ್ ಶೆಟ್ಟಿ ಅಂತ ಹೇಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಟೀಲು ಗ್ರಾಮದವರು ಇವರ ತಂದೆ. ಆ ಮೂಲದಿಂದ ಇವರು ವಾಸವಾಗಿರ್ತಾರೆ. ಇವರ ಒಂದು ಏನದು ತಿಮರೋಡಿ ಅವರ ತಂದೆ. ಮತ್ತು ಅವರ ತಾಯಿ ವಿಚಾರಕ್ಕೆ ಬಂದರೆ ಅವರ ತಾಯಿ ಅಮ್ಮಣ್ಣಿ ಅಂತ ಹೇಳಲಾಗುತ್ತೆ. ಇವರು ಕೂಡ ಉಡುಪಿಯ ಮೂಲದವರು. ಈ ವಿಠ್ಠಲ್ ಶೆಟ್ಟಿ ಮತ್ತು ಅಮ್ಮಣ್ಣಿಯವರಿಗೆ ಸುಮಾರು 7 ಜನ ಮಕ್ಕಳಿರ್ತಾರೆ. ಆ 7 ಜನ ಮಕ್ಕಳಲ್ಲಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಒಬ್ಬರಾಕಿರ್ತಾರೆ. ಇನ್ನು ಇವರಿಗೆ 4 ಜನ ಸಹೋದರರಿದ್ದರೆ 2 ಜನ ಸಹೋದರಿಯರು ಕೂಡ ಇರ್ತಾರೆ. ಅವರೊಂದಿಗೆ ತುಂಬ ಕುಟುಂಬ ಚೆನ್ನಾಗಿರುತ್ತೆ. ತುಂಬ ಚಿಕ್ಕ ವಯಸ್ಸಿನಿಂದ ಕೂಡ ಅವರ ತಂದೆ ಅವರನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ. ಇವರದ್ದು ಮಧ್ಯಮ ವರ್ಗದ ಕುಟುಂಬ, ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರೇನು ಅಷ್ಟು ದೊಡ್ಡ ಶ್ರೀಮಂತರು ಆಗಿರಲಿಲ್ಲ. ಇವರನ್ನು ಬಂಟು ಸಮುದಾಯಕ್ಕೆ ಸೇರಿದವರು ಅಂತ ಅಲ್ಲಿ ಕರೀತಾ ಇರ್ತಾರೆ. ಇನ್ನು ಇವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ತಂದೆಯವರು ವಿಠ್ಠಲ್ ಶೆಟ್ಟಿ ಅವರು ಏನಿದ್ರೆ ಅವರು ಮುಂಬೈನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಕಡೆ ಮುಂಬೈನಲ್ಲಿ ಇವರು ಕೆಲಸ ಮಾಡ್ತಾಯಿದ್ರೆ ಅವರ ಮಗ ಉಜಿರೆಯಲ್ಲಿ ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇರ್ತಾರೆ ಒಂದು ಸ್ಕೂಲಲ್ಲಿ. ಹೀಗೆ ಮುಂಬೈನಲ್ಲಿ ಅವರ ಒಂದು ಕೆಲಸ ಮಾಡ್ತಿರುವಾಗ ಅವರ ತಂದೆ ಅವರಿಗೆ ಒಂದು ವಿಷಯ ತಲೆಗೆ ಬರುತ್ತೆ. ನಾನು ಇರುವಂತಹ ಒಂದು ಊರಿನಲ್ಲಿ ಏನಾದರೂ ಒಂದು ಸ್ವಲ್ಪ ಆಸ್ತಿ ತಗೋಬೇಕು, ಜಾಗ ತಗೋಬೇಕು ಅನ್ನುವಂಥದ್ದು ಅವರ ತಲೆಗೆ ಬರುತ್ತೆ. ಅಂದ್ಕೊಂಡಾಗ ಅವರು ಇದೇ ಒಂದು ಉತ್ತರ ಕನ್ನಡ ಜಿಲ್ಲೆಯ ಉಜಿರೆಯ ಒಂದು ಸಮೀಪದಲ್ಲಿ ತಿಮರೋಡಿ ಅಂತ ಏನೋ ಒಂದು ಬರುತ್ತೆ. ಅಲ್ಲಿ 24 ಎಕರೆ ಜಾಗವನ್ನು ತಗೊಳ್ತಾರೆ ತಿಮರೋಡಿ ಅವರ ತಂದೆ. ಆ ಸಮಯದಲ್ಲಿ ಉಜಿರೆಯ SDM ಒಂದು ಶಾಲೆಯಲ್ಲಿ ಓದ್ತಾ ಇರ್ತಾರೆ ತಿಮರೋಡಿ ಅವರು. ಅವರು 7ನೇ ತರಗತಿಯಲ್ಲಿ ಓದ್ತಾ ಇರ್ತಾರೆ. ಆ ಸಮಯದಲ್ಲಿ 7ನೇ ಕ್ಲಾಸ್ ಪಾಸಾಗಿ ಅವರು 8ನೇ ಕ್ಲಾಸ್ಗೂ ಬರ್ತಾರೆ. ಬಂದ ನಂತರ ಏನಾಗುತ್ತೆ ಅಂದರೆ ಅವ್ರಿಗೆ ಯಾಕೋ ವಿದ್ಯಾಭ್ಯಾಸದಲ್ಲಿ ಏನೋ ಜಾಸ್ತಿ ಉತ್ಸಾಹ ಇರಲಿಲ್ವೇನೋ, ಇಂಟ್ರೆಸ್ಟ್ ಇಲ್ಲದೆ ಅವರು 8ನೇ ತರಗತಿಗೆ ಅರ್ಧದಲ್ಲೇ ಅವರು ಶಾಲೆಯನ್ನು ಬಿಟ್ಬಿಡ್ತಾರೆ. ಶಾಲೆಯನ್ನು ಬಿಟ್ಟ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರು ಮುಂಬೈಗೆ ಕೆಲಸ ಹುಡುಕೊಂಡು ಹೋಗ್ತಾರೆ. ಏನಾದರೂ ಕೆಲಸ ಮಾಡೋಣ, ನನಗಂತೂ ಓದಿ ಯಾಕೋ ತಲೆಗೆ ಹತ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಏನಾದರೂ ಇರಬಹುದು, ಹೋಗಿ ಏನಾದರೂ ಅಲ್ಲಿ ಕೆಲಸ ಮಾಡೋಣ ಅಂತ ಹೋಗಿ ಅಲ್ಲಿ ಹೋಟ್ಲು ಒಂದರಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಕೆಲವೊಂದು ತಿಂಗಳುಗಳ ಕಾಲ. ಹಿಂಗೆ ಹೋಟ್ಲುನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ 1992ರಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇ ಏನು ಅಂತಂದರೆ ಅಯೋಧ್ಯೆ ಘಟನೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಅನೇಕ ಕಡೆಯಲ್ಲೂ ಕೂಡ ಅಯೋಧ್ಯೆ ವಿಚಾರ, ರಾಮ ಜನ್ಮಭೂಮಿ ಅಯೋಧ್ಯೆ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆಗ್ತಾ ಇರುತ್ತೆ, ಗಲಭೆಗಳು ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಹಿಂದೂಗಳ ಮೇಲೆ ಜಾಸ್ತಿ ದೌರ್ಜನ್ಯ ಕೂಡ ಆಗ್ತಾ ಇರುತ್ತೆ. ಇದನ್ನು ನೋಡಿದಂತಹ ಅವರು, ನಾನು ಇಲ್ಲಿ ಕೆಲಸ ಮಾಡೋದು ಸರಿಯಲ್ಲ, ನನ್ನ ಊರಿಗೆ ಹೋಗಬೇಕು, ಹಿಂದೂಗಳ ಮೇಲೆ ಆಗಿರುವಂಥ ಈ ದೌರ್ಜನ್ಯವನ್ನು ತಡಿಬೇಕು, ಹಿಂದೂ ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಅವರು 1992ರಲ್ಲಿಯೇ ವಾಪಸ್ ಹೋಗ್ಬಿಡ್ತಾರೆ. ಅವರ ಊರಿಗೆ ಎಲ್ಲಿಂದ ಬಂದಿದ್ರೋ ಅಲ್ಲಿಗೆ ವಾಪಸ್ ಹೋಗ್ಬಿಡ್ತಾರೆ ತಿಮರೋಡಿ ಅವರು. ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಾಪಸ್ ಹೋದ ತಕ್ಷಣ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಸ್ಥಳೀಯವಾಗಿ ಇದ್ದಂತಹ ಹಿಂದೂ ಜಾಗರಣ ವೇದಿಕೆಗೆ ಸೇರ್ಕೊಂಡ್ಬಿಡ್ತಾರೆ. ಅದರ ನಂತರ RSS ಕಾರ್ಯಕರ್ತನಾಗಿ ಕೂಡ ಇವರು ಕೆಲಸವನ್ನು ಮಾಡ್ತಿರ್ತಾರೆ. ನೋಡಿ, ಈ ಹಿಂದೂ ಜಾಗರಣ ವೇದಿಕೆ ಏನಿದೆ ಇದು RSSನ ಒಂದು ಅಂಗ. ಇದು ಕೂಡ RSSಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳಲಾಗುತ್ತೆ. ಆ ಸಮಯದಲ್ಲಿ ಹಿಂದೂ ಜಾಗರಣ ವೇದಿಕೆ ಏನಿರುತ್ತೆ, ಈ ವೇದಿಕೆ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಆ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಕೂಡ ಇದು ಅಷ್ಟೊಂದೇನು ಆ್ಯಕ್ಟಿವ್ ಆಗಿರಲಿಲ್ಲ. ಇನ್ನು ಹೋರಾಟಗಳು ಮಾಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ವಿಚಾರಗಳು ಏನು ಹೋರಾಟಗಳು ಮಾಡ್ತಿರ್ತಾರಲ್ಲ ಈ ವೇದಿಕೆಗಳು, ಅದು ಕೂಡ ಅಷ್ಟೊಂದೇನೂ ಇರಲಿಲ್ಲ. ಆದರೆ ಯಾವಾಗ ಇವು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇದರ ತಾಲೂಕು ಸಂಚಾಲಕರಾಗಿ
ನೇಮಕ ಆಗ್ತಾರೆ. ಅಲ್ಲಿಂದ ಆ ಒಂದು ವೇದಿಕೆಯ ಒಂದು ಚಿತ್ರಣ ಬದಲಾಗ್ತಾ ಹೋಗುತ್ತೆ, ಸಾಕಷ್ಟು ಹೆಸರನ್ನು ಮಾಡುತ್ತೆ. ಅವರು ಆ ಒಂದು ವೇದಿಕೆಯಲ್ಲಿ ಅನೇಕ ಯುವಕರನ್ನು ತೆಗೆದುಕೊಳ್ತಾರೆ, ಬಲಿಷ್ಠವಾದಂಥ ಒಂದು ಯುವಕರ ತಂಡವನ್ನು ಕಟ್ತಾರೆ ಅವರು. ಅವಾಗಲಿಂದಲೇ ಆ ಒಂದು ವೇದಿಕೆ ಹೆಸರು ರಾಜ್ಯದಾದ್ಯಂತ ಹೆಸರು ಮಾಡೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಮೂಲ ಕಾರಣ ಈ ಮಹೇಶ್ ಶೆಟ್ಟಿ ತಿಮರೋಡಿಯವರು ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ RSS ಕಾರ್ಯಕರ್ತಾಗಿ ಕೂಡ ಇವರೇನು ಕೆಲಸ ಮಾಡ್ತಾ ಇರ್ತಾರಲ್ವ, ಅದರಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರ್ತಾರೆ. ಈಗ ಇವರು ಹೋರಾಟಗಳನ್ನು ಮಾಡ್ತಿರ್ಬೇಕಾದ್ರೆ, ಹೋರಾಟ ಅದು ಇದು ಅಂತೇಳಿ ಬ್ಯುಸಿಯಾಗಿರುವಂಥ ಸಮಯದಲ್ಲಿ ಮೊದಲ ಬಾರಿಗೆ ಇವರ ಮೇಲೆ ಏನಾಗುತ್ತೆ ಅಂತಂದರೆ 1998ರಲ್ಲಿ ಇದ್ದಕ್ಕಿದ್ದಂಗೆ ಏನಾಗ್ಬಿಡುತ್ತೆ ಅಂದರೆ ಒಂದು ರೌಡಿ ಶೀಟರ್ ಓಪನ್ ಆಗಿಬಿಡುತ್ತೆ. ರೌಡಿ ಶೀಟರ್ ಓಪನ್ ಆಗೋಕ್ಕೆ ಏನು ಕಾರಣ, ಇವ್ರು ಅಂಥದ್ದು ಏನು ಮಾಡಿದ್ರು, ಏನಾದರೂ ಯಾರ ಹತ್ರ ಜಗಳ ಮಾಡಿದ್ರಾ, ಗಲಾಟೆ ಮಾಡಿದ್ರಾ ಅಂತ ನೋಡೋದಾದರೆ 1998ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ತುಂಬ ಕಂಠಪೂರ್ತಿಯಾಗಿ ಕುಡಿದು ರಸ್ತೆಯಲ್ಲಿ ಬಿದ್ದುಬಿಟ್ಟಿರ್ತಾನೆ. ಆತನ ನೋಡಿದಂಥ ಪೊಲೀಸರು ಏನಿರ್ತಾರೆ ಅವರು ಆತನ ಹಿಡ್ಕೊಂಡು ತುಂಬ ಚೆನ್ನಾಗಿ ಹೊಡಿತಾ ಇರ್ತಾರಂತೆ ಅಲ್ಲಿ. ಇದನ್ನು ನೋಡಿದಂಥವ್ರು ಮಹೇಶ್ ಶೆಟ್ಟಿ ಅವರು ಹೋಗ್ತಾರೆ, ಹೋಗಿ ಅವನ ಪೊಲೀಸರನ್ನ ಕೇಳ್ತಾರೆ, ಸರ್ ಬಿಟ್ಬಿಡಿ, ಯಾಕೆ ಇಷ್ಟೊಂದು ಅವ್ರನ್ನ ಹೊಡಿತಾ ಇದ್ದೀರಾ, ಅವನೇನಾದರೂ ನೀವು ಹಿಂಗೆ ಹೊಡಿತಾ ಇದ್ರೆ ಅವ್ನು ಸತ್ತೋಗ್ಬಿಡ್ತಾನೆ, ಬಿಟ್ಬಿಡಿ ಅಂತ ಹೋಗಿ ಕೇಳ್ತಾರೆ. ಈ ರೀತಿ ಕೇಳಿದ್ದಕ್ಕೆ ಆ ಪೊಲೀಸ್ ಏನು ಮಾಡ್ತಾನೆ, ಕೇಳಿದ್ದಕ್ಕೂ ಕೂಡ ಕೋಪ ಬರುತ್ತಂತೆ. ಆವಾಗ ಆ ಪೊಲೀಸ್ ಹೇಳ್ತಾನೆ ಮಹೇಶ್ ಶೆಟ್ಟಿ ಅವರಿಗೆ, ನೀನು ಯಾರೋ ಕೇಳೋದಕ್ಕೆ ಇದೆಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ತಿಮರೋಡಿ ಅವರು ಕೂಡ ತುಂಬ ಯುವಕರಾಗಿರ್ತಾರೆ, ಯವನದ ವಯಸ್ಸು, ಕೋಪ ಬರೋದು ಕೂಡ ಸಹಜ. ಅವರು ಕೂಡ ಕೋಪದಿಂದ ಏನು ಮಾಡಿಬಿಡ್ತಾರೆ ಅಂತಂದರೆ ಪೊಲೀಸ್ ಅವರ ಒಂದು ಕಾಲರನ್ನೇ ಹಿಡ್ಕೊಂಡ್ಬಿಡ್ತಾರಂತೆ ಈ ವಿಚಾರದಲ್ಲಿ. ಇದೇ ವಿಚಾರಕ್ಕೆ ಏನಾಗುತ್ತೆ ಅಂದರೆ ಅವರ ಮೇಲೆ, ಪೊಲೀಸರ ಮೇಲೆ ನೀನು ಕೈ ಮಾಡ್ತೀಯಾ, ಪೊಲೀಸರ ಮೇಲೆ ನೀನು ಈ ರೀತಿಯಾಗಿ ನಡ್ಕೊಳ್ತೀಯಾ ಅನ್ನುವಂಥ ದೃಷ್ಟಿಯಿಂದ ಅವ್ರ ಮೇಲೆ ಈ ಒಂದು ರೌಡಿ ಶೀಟರ್ ಓಪನ್ ಆಗಿಬಿಡುತ್ತೆ 1998ರಲ್ಲಿ. ಇನ್ನು ಹೀಗೆ ತಿಮರೋಡಿ ಅವರು ಹೋರಾಟಗಳಲ್ಲಿ ಬ್ಯುಸಿಯಾಗಿದ್ದಾಗ ಅವರಿಗೆ 2001ರಲ್ಲಿ ಕಡಬ ಮೂಲದ ಸರೋಜಾ ಎನ್ನುವವರ ಜೊತೆ ಏನಾಗುತ್ತೆ ಅಂದರೆ ಮದುವೆ ಆಗುತ್ತೆ. ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ, ಆರಂಭವನ್ನು ಕೂಡ ಮಾಡ್ತಾರೆ. ಎಲ್ಲವೂ ಸರಿಯಾಗಿ ಇತ್ತು, ಚೆನ್ನಾಗಿ ನಡೀತಾ ಇತ್ತು ಅವರ ಒಂದು ಸಂಸಾರ ಕೂಡ. ಹೀಗಿರುವಾಗ ಹಿಂದೂ ಜಾಗರಣ ವೇದಿಕೆಯಲ್ಲಿ ಸಕ್ರಿಯವಾಗಿದ್ದಂತಹ ಇವರು ಏನು ಮಾಡ್ತಾರೆ ಅಂದರೆ BJPಯ ಪ್ರಭಾಕರ್ ಬಂಗೇರ ಎನ್ನುವವರನ್ನು ಬೆಳ್ತಂಗಡಿ ಕ್ಷೇತ್ರದಿಂದ 2 ಬಾರಿ ಗೆಲ್ಲಿಸೋದ್ರಲ್ಲಿ ಇವರು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಅವರನ್ನು ಗೆಲ್ಲಿಸಿರ್ತಾರೆ ಇವರೇ ಹಿಂದೆ ನಿಂತು ಅವರ ಪರವಾಗಿ ಅಂದರೆ ಓಡಾಟವನ್ನು ಮಾಡಿ ಎಲ್ಲ ಕೂಡ ಕೆಲಸವನ್ನು ಮಾಡಿರ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ MLA ಆದ ನಂತರ ಏನು ಮಾಡ್ತಾರೆ ಅಂದರೆ ಈ ಪ್ರಭಾಕರ್ ಬಂಗೇರ ಅಂತವರು ಇವ್ರನ್ನ ಸ್ವಲ್ಪ ನೀನು ಸೈಡಲ್ಲಿ ಇದ್ಬಿಡಪ್ಪ, ಯಾಕೋ ನೀನು ಸ್ವಲ್ಪ ಜಾಸ್ತಿ ಓಡಾಡಿ ಮಾಡ್ತಾಯಿದೆ, ಅವರ ಒಂದು ಸ್ಥಾನಕ್ಕೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಸೈಡ್ಗೆ ಇಟ್ಬಿಡ್ತಾರೆ ತಿಮರೋಡಿ ಅವರನ್ನು. ಅದು ಯಾಕೆ ಅವ್ರಿಗೆ ಇಷ್ಟ ಆಗಲ್ಲ ತಿಮರೋಡಿ ಅವರಿಗೆ. ಏನಿದು, ನಾನು ಇವರು ಪರವಾಗಿ ಅಂದರೆ ಹೋರಾಟಗಳನ್ನು ಮಾಡಿದ್ದೀನಿ, ಇವ್ರ ಪರವಾಗಿ ನಿಂತು ಕೆಲಸವನ್ನು ಮಾಡಿದ್ದೀನಿ, ಕ್ಯಾಂಪೇನನ್ನು ಮಾಡಿದ್ದೀನಿ, ಎಲೆಕ್ಷನಲ್ಲಿ ಇವರ ಗೆಲುವಿಗೆ ನಾನು ಕಾರಣ ಆಗಿದ್ದೀನಿ, ಆದರೂ ಕೂಡ ಇವರು ನನ್ನೇ ಸೈಡ್ ಇಡ್ತಾರಲ್ಲ ಅಂತ ಅವ್ರಿಗೆ ಯೋಚನೆ ಮಾಡಿ ಬೇಸರ ಆಗಿ 2007 ಮತ್ತು 8ರಲ್ಲಿ ಹಿಂದೂ ಜಾಗರಣ ವೇದಿಕೆ ಏನಿರುತ್ತೆ ಅದನ್ನು ಇವರು ಬಿಟ್ಟು ಬಿಡ್ತಾರೆ. ಅದಕ್ಕೆ ಗುಡ್ ಬಾಯನ್ನು ಹೇಳಿ ಆನಂತರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಏನಿರುತ್ತೆ ಅದನ್ನು ಇವರು ಹುಟ್ಟಾಕ್ತಾರೆ. ಇವ್ರದ್ದೇ ಒಂದು ಸ್ವಯಂ ಆಗಿರುವಂಥ ಒಂದು ವೇದಿಕೆಯನ್ನು ಇವರು ಹುಟ್ಟಾಕ್ತಾರೆ ತಿಮರೋಡಿ ಅವರು. ಹೀಗಾಗಿ ಮುಂಬರುವಂತಹ ಒಂದು ದಿನಗಳಲ್ಲಿ ಏನಾಗುತ್ತೆ ಅಂದರೆ 2008ರಲ್ಲಿ ವಿಧಾನಸಭಾ ಒಂದು ಚುನಾವಣೆಯಲ್ಲೂ ಕೂಡ ಬೆಳ್ತಂಗಡಿಯ ಕ್ಷೇತ್ರದಿಂದ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಆದರೆ ಆಗ ಅವರಿಗೆ ಚುನಾವಣೆಯಲ್ಲಿ ಅಂಥ ಗೆಲುವೇನೂ ಸಿಗಲಿಲ್ಲ, ಅವರು ಸೋಲ್ತಾರೆ. ಸುಮಾರು 7272 ಓಟ್ಗಳನ್ನು ತಗೊತಾರೆ. ಆಗ ಇವರು ಒಂದು 4ನೇ ಸ್ಥಾನವನ್ನು ತೆಗೆದುಕೊಳ್ತಾರೆ ತಿಮರೋಡಿ ಅವರು. ಇದರ ಜೊತೆಗೆ ಪ್ರಭಾಕರ್ ಬಂಗೇರ ಅವರ ಒಂದು ಸೋಲಿಗೆ ಇವರು ಪರೋಕ್ಷವಾಗಿ ಕಾರಣ ಹಾಕ್ತಾರೆ. ಯಾಕಂತಂದರೆ ಅವರ ಮೇಲೆ ಏನು ಒಂದು ಸ್ವಲ್ಪ ಕೋಪ ಮುನಿಸಿ ಏನಿತ್ತಲ್ಲ ಇವರಿಗೆ, ನಾನೇ ಗೆಲ್ಲಿಸಿದವರು ನನ್ನ ಸೈಡ್ ಇಟ್ರಂತ, ಅದೇ ಕಾರಣಕ್ಕೆ ಇವರು ರಾಜಕೀಯಕ್ಕೆ ಬಂದು ಅವ್ರನ್ನ ಸೋಲಿಸ್ಬೇಕನ್ನೋ ಉದ್ದೇಶ ಅವ್ರಿಗೆ ಇತ್ತೋ ಇಲ್ಲ, ಆದ್ರೂ ಅವರು ಬಂದ ಒಂದು ಕಾರಣದಿಂದ ಇವರು ಸೋತರು ಅನ್ನೋ ಮಾತುಗಳು ಕೂಡ ಆಗ ಕೇಳಲಾಗ್ತಿತ್ತು. ಇನ್ನು 2012ರಲ್ಲಿ ಧರ್ಮಸ್ಥಳ ಸೌಜನ್ಯ ಕೇಸ್ ಬೆಳಕಿಗೆ ಬರುತ್ತೆ. ಯಾರದ್ದೋ ಮೂಲಕ ಈ ಮಹೇಶ್ ಶೆಟ್ಟಿ ಅವರಿಗೆ ಈ ಒಂದು ವಿಷಯ ತಿಳಿಯುತ್ತೆ. ಅವ್ರಿಗೇನಿದು ಗೊತ್ತಿರಲಿಲ್ಲ, ಯಾರೊಬ್ಬರು ಬಂದು ಈ ಥರ ಹಿಂಗಾಗಿದೆ ಅಂತ ತಿಳಿಸ್ತಾರೆ. ಆರಂಭದಲ್ಲಿ ಅವರು ಹೋರಾಟಕ್ಕೆ ಇಳಿಯುವ ಒಂದು ಮನಸ್ಸೇನು ಮಾಡಿರಲಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೆಳ್ತಂಗಡಿಯಲ್ಲಿ ಸೌಜನ್ಯ ಕೇಸ್ ಏನಿದೆ ಈ ಒಂದು ವಿಚಾರವಾಗಿ ಅಲ್ಲಿನ ಜನರು ಸಾಕಷ್ಟು ಆಕ್ರೋಶಕ್ಕೆ ಒಳಗಾಗಿರ್ತಾರೆ. ಅವರ ಆಕ್ರೋಶದ ಕಟ್ಟೆ ಒಡೆದು ಹೋಗಿರುತ್ತೆ. ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನು ಆಗ ಬಂಧಿಸಲಾಗುತ್ತೆ ಈ ಒಂದು ವಿಚಾರದಲ್ಲೇ. ಇನ್ನು ಇದೇ ಸಮಯದಲ್ಲಿ ಅಲ್ಲಿನ ಕೆಲ ಜನರು ಏನು ಮಾಡ್ತಾರೆ ಅಥವಾ ಹೋರಾಟಗಾರರು ಏನು ಮಾಡ್ತಾರೆ, ಈ ಒಂದು ವಿಚಾರವಾಗಿ ರೊಚ್ಚಿಗೆದ್ದು ಅಲ್ಲಿರುವಂತಹ ಪೊಲೀಸ್ ಠಾಣೆಗೆ ನುಗ್ಗೋಕೆ, ಬೆಂಕಿಯನ್ನು ಹಚ್ಚೋಕೆ ಮುಂದಾಗ್ಬಿಡ್ತಾರೆ. ಆ ಸಮಯದಲ್ಲಿ ಪೊಲೀಸರು ಜನಗಳ ಮೇಲೆ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕ್ಕೆ ಲಾಠಿ ಚಾರ್ಜನ್ನು ಕೂಡ ಮಾಡ್ತಾರೆ. ಅದರಲ್ಲಿ ತಿಮರೋಡಿ ಕಡೆಯವರೊಬ್ಬರಿಗೆ ಏನಾಗ್ಬಿಡುತ್ತೆ ಅಂದರೆ ಗಾಯ ಆಗಿಬಿಡುತ್ತೆ. ಇದೇ ಗಾಯ ಆಗಿ ಅವರು ಆಸ್ಪತ್ರೆಗೆ ಸೇರಿರ್ತಾರೆ. ಇದೇ ಒಂದು ವಿಚಾರವನ್ನು ತಿಮರೋಡಿ ಅವರಿಗೆ ತಿಳಿಸೋಕ್ಕೆ ಅಂತ ಅಲ್ಲಿನ ಇನ್ಸ್ಪೆಕ್ಟರ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಏನು ಮಾಡ್ತಾರೆ, ಫೋನನ್ನು ಮಾಡ್ತಾರೆ ತಿಮರೋಡಿ ಅವರಿಗೆ.
ನೋಡಿ ಸರ್ ಈ ರೀತಿ ಆಗಿದೆ ನಿಮ್ಮ ಹುಡುಗನ್ನ ಬಂದು ನೀವು ಕರ್ಕೊಂಡೋಗಿ ಅಂತ ಅವ್ರು ಹೇಳ್ತಾರೆ. ಇದನ್ನು ಕೇಳಿದಂಥ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ದಾರಿಯಲ್ಲಿ ಹೋಗ್ತಾ ಇರ್ತಲ್ವ, ಆ ದಾರಿಯಲ್ಲಿ ನೋಡ್ತಾರೆ ಸುಮಾರು ಜನ ಸೇರಿಕೊಂಡಿರ್ತಾರೆ ಈ ಒಂದು ಹೋರಾಟದ ವಿಷಯವಾಗಿ. ಅದನ್ನು ನೋಡಿದ ತಿಮ್ಮರೋಡಿ ಅವರಿಗೆ ಅನಿಸುತ್ತೆ ಈ ಪರಿಸ್ಥಿತಿ ಯಾವ ರೀತಿಗೆ, ವಾಸ್ತವತೆ ಏನು ಅಂತ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಅವರು ಹೋಗ್ತಾ ಹೋಗ್ತಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದು ತಿಮ್ಮರೋಡಿ ಅವರು ಹೋಗ್ತಾರೆ, ಆ ಪೊಲೀಸರಿಗೆ ಹೇಳ್ತಾರೆ ಬನ್ನಿ ಸರ್ ಹಾಗಾದರೆ ಹೋಗೋಣ ಆಸ್ಪತ್ರೆಗೆ ಅಂತ ಕರೆದಾಗ ಪೊಲೀಸರು ಅವ್ರ ಹತ್ರ ಹೇಳ್ತಾರೆ ಸರ್ ಪರಿಸ್ಥಿತಿ ತುಂಬ ಹದಗೆಟ್ಬಿಟ್ಟಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಇರುವಂಥ ಏನು ಜನರು ಇದ್ದಾರೆ, ಹೋರಾಟಗಾರರಿದ್ದಾರೆ, ಅವರಿಗೆ ನೀವೇ ತಿಳಿ ಹೇಳಿ ಬುದ್ಧಿ ಹೇಳಿ ಸಮಾಧಾನ ಮಾಡಬೇಕಂತೇಳಿ ತುಂಬ ಎಲ್ಲ ಕೇಳ್ಕೊಳ್ತಾರೆ. ತಿಮ್ಮರೋಡಿ ಅವರು ಹೇಳ್ತಾರೆ ನೋಡಿ ಸರ್ ನಾನು ಈ ವಿಚಾರಕ್ಕೋಸ್ಕರ ಬಂದಿಲ್ಲ, ನಾನು ಬಂದಿರೋದು ಬೇರೆ ವಿಚಾರ, ನಾನು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಪೊಲೀಸರು ತುಂಬ ಕೇಳ್ಕೊಂಡಂಥ ಕಾರಣದಿಂದ ಏನು ಮಾಡ್ತಾರೆ ಅಂದರೆ ತಿಮ್ಮರೋಡಿ ಅವರು ಏನು ಮಾಡ್ತಾರೆ, ಈ ಒಂದು ವಿಷಯದಲ್ಲಿ ನನಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಸರಿ ನಾನು ಮಾಡ್ತೀನಿ ಅಂತ ಏನು ಮಾಡ್ತಾರೆ ಅಂದರೆ ಪೊಲೀಸರು ಕೇಳ್ಕೊಂಡಂಥ ಕಾರಣದಿಂದ ಅವರು ಜನರ ಮುಂದೆ ಹೋಗ್ತಾರೆ. ಜನರ ಮುಂದೆ ಹೋಗಿ ಈ ಸೌಜನ್ಯ ಒಂದು ಪ್ರಕರಣ ಏನಿದೆ ಅದಕ್ಕೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಏನಿದೆ ಅದು ನಂದು, ನಾನು ನ್ಯಾಯ ಕೊಡಿಸ್ತೀನಿ, ನಿಮಗೆ ಯಾವುದೇ ರೀತಿಯಾಗಿ ನೀವು ಗಲಾಟೆಗಳನ್ನು ಮಾಡಬೇಡಿ, ತೊಂದರೆಯನ್ನು ಮಾಡಬೇಡಿ, ಕಾನೂನು ಕೈಗೆ ತೊಗೊಳ್ಬೇಡಿ ಅನ್ನೋವಂಥ ರೀತಿಯಲ್ಲಿ ಅವ್ರಿಗೆ ಹೇಳ್ತಾರೆ. ಹೇಳಿದ ನಂತರ ಏನು ಮಾಡ್ತಾರೆ ಅಂದರೆ ತಿಮ್ಮರೋಡಿ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ಜನ ಹೊರಟು ಹೋಗ್ಬಿಡ್ತಾರೆ. ಇದಾದ ನಂತರ ಏನಾಗುತ್ತೆ ಅಂದರೆ ಇದನ್ನೆಲ್ಲ ಮುಗಿಸ್ಕೊಂಡು ತಿಮ್ಮರೋಡಿ ಅವರು ಏನು ವಾಪಸ್ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಹೋಗ್ತಿರುವಂತಹ ಸಂದರ್ಭದಲ್ಲಿ ಮತ್ತೆ ಇನ್ಸ್ಪೆಕ್ಟರ್ ಕಡೆಯಿಂದ ಅವರಿಗೆ ಫೋನ್ ಬರುತ್ತೆ. ಏನಂದರೆ ಸರ್ ನಿಮ್ಮ ಮೇಲೆ FIR ಹಾಕ್ಬೇಕಂತ ಹೇಳ್ತಾ ಇದ್ದಾರೆ, ನಾವು ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಡ್ತಾರೆ. ತಿಮ್ಮರೋಡಿ ಅವ್ರಿಗೆ ಏನಾಗುತ್ತೆ ಅಂದರೆ ಕೋಪ ಬರುತ್ತೆ, ಏನು ಸ್ವಾಮಿ ನಾನು ನಿಮ್ಮ ಪರವಾಗಿ ನಿಮಗೆ ಸಹಾಯ ಮಾಡೋಣ ಅಂತ ಬಂದರೆ ನೀವು ನನ್ನ ಮೇಲೆ FIR ಹಾಕ್ತಾ ಇದ್ದೀರಾ, ನಿಮಗೆ ಉಪಕಾರ ಮಾಡೋಕ್ಕೆ ಬಂದರೆ ನನ್ನ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ ನೀವು ಅಂತೇಳಿ ಕೋಪ ಮಾಡ್ಕೊತಾರೆ. ಈ ನಂತರ ಏನಾಗುತ್ತೆ ಅಂದರೆ ಅವರು ಇದೇ ಒಂದು ವಿಚಾರವಾಗಿ ಹೋರಾಟಕ್ಕೆ ಇಳಿತಾರೆ. ವಿವಿಧ ಸಂಘಟನೆಗಳ ಮೂಲಕ ಸೌಜನ್ಯ ಪರವಾಗಿ ಹೋರಾಟಕ್ಕೆ ಬಂದು ಅದರಲ್ಲಿ ಮುಂದುವರಿತಾರೆ. ಇದಾದ ನಂತರ 2014ರಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನಲ್ಲಿ ಅವರು BJPಗೆ ಮತ್ತು ಮೋದಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಅವರು ಹೇಳ್ತಾರೆ ಸೌಜನ್ಯ ಹೋರಾಟಕ್ಕೆ ಮತ್ತು ನಾನೀಗ ಬೆಂಬಲ ಕೊಡ್ತಿರುವಂಥ ಪಕ್ಷಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ. ಇದಕ್ಕೆ ಸೌಜನ್ಯ ಕುಟುಂಬದವರು ಕೂಡ ಏನು ಮಾಡ್ತಾರೆ ಅಂತಂದರೆ ಮಹೇಶ್ ಶೆಟ್ಟಿ ಅವರದ್ದು ವೈಯಕ್ತಿಕ ವಿಚಾರ, ಆದರೆ ನಾವು ಯಾವ ಒಂದು ಪಕ್ಷಕ್ಕೆ ಕೂಡ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನು ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ 2015ರಲ್ಲಿ ಮಹೇಶ್ ಶೆಟ್ಟಿ ಅವರನ್ನು ಕಾರಿನಿಂದ ಗುದ್ದಿ ಸಾಯಿಸೋಕೆ ಅಂತ ಒಂದು ಪ್ರಯತ್ನ ನಡೆಯುತ್ತೆ. ಆ ಪ್ರಯತ್ನ ಕೂಡ ವಿಫಲ ಆಗುತ್ತೆ. ಅದನ್ನು ಯಾರು ಮಾಡಿದ್ರು ಏನು ಅಂತ ತಿಳ್ಕೊತಾರೆ. ಈ ಒಂದು ವಿಚಾರದಲ್ಲಿ ಶ್ರೀನಾಥ್ ಪ್ರಭು ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡ್ತಾರೆ ಪೊಲೀಸರು. ಆತನ ಜೊತೆಗೆ ಆತನ ಕಾರನ್ನು ಕೂಡ ವಶಕ್ಕೆ ಪಡೆದುಕೊತಾರೆ. ಈ ಒಂದು ವಿಚಾರ ನಡೆದ ಮೇಲೆ ಮಹೇಶ್ ಶೆಟ್ಟಿ ಅವರು ಹೇಳ್ತಾರೆ ಈ ಒಂದು ಘಟನೆ ಮಾತ್ರ ಅಲ್ಲ, ನನ್ನನ್ನು ನಕ್ಸಲ್ ಅಂತ ಹೇಳಿ ನಕ್ಸಲ್ನ ಒಂದು ಪಟ್ಟವನ್ನು ಕಟ್ಟಿ ಎನ್ಕೌಂಟರ್ ಮಾಡೋಕ್ಕೆ ಕೂಡ ಈ ಹಿಂದೆ ತಯಾರಿ ನಡೆದಿತ್ತು ಎನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿಬಿಡ್ತಾರೆ. ಆ ಸಮಯದಲ್ಲಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇದಾದ ನಂತರ 2023ರಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದ ತೀರ್ಪು ಬರುತ್ತೆ. CBI ಕೋರ್ಟ್ ಒಂದು ತೀರ್ಪನ್ನು ನೀಡಿಬಿಡುತ್ತೆ. ಸಂತೋಷ್ ರಾವ್ ನಿರಪರಾಧಿ. ಏನು ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಈ ಸೌಜನ್ಯ ಪ್ರಕರಣದಲ್ಲಿ. ಆತ ನಿರಪರಾಧಿ ಅಂತ ಹೇಳಿ ತೀರ್ಪು ಕೊಟ್ಬಿಡುತ್ತೆ ಕೋರ್ಟ್. ಇದರ ಬೆನ್ನಲ್ಲೇ ಜನರು ಮತ್ತೆ ಎಚ್ಚೆತ್ತುಕೊಳ್ತಾರೆ. ಹಾಗಾದರೆ ನಿಜವಾದಂತಹ ಅಪರಾಧಿ ಯಾರು, ಈತ ಅಪರಾಧಿ ಅಲ್ಲ ಅಂದರೆ ಆ ಒಂದು ಭೀಕರವಾದ ಒಂದು ಘಟನೆಯನ್ನು ಸೌಜನ್ಯಗೆ ಅನ್ಯಾಯವನ್ನು ಮಾಡಿದ್ದು ಯಾರು ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಮತ್ತೆ ಹೋರಾಟಗಳು ಶುರುವಾಗುತ್ತೆ ರಾಜ್ಯದಲ್ಲಿ. ಸೌಜನ್ಯ ಪರ ಧ್ವನಿ ಎತ್ತಾರೆ. ಎಲ್ಲರೂ ಕೂಡ ಸೌಜನ್ಯ ಪರ ಹೋರಾಟ ಮಾಡೋಕ್ಕೆ ಮುಂದಾಗ್ತಾರೆ. ಇದೇ ಸಮಯದಲ್ಲಿ ರಾಜ್ಯದ ಮಾಜಿ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಗಿರೀಶ್ ಮಟ್ಟಣ್ಣರವರು ಕೂಡ ಈ ಒಂದು ಹೋರಾಟಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಮಟ್ಟಣ್ಣ ಅವರ ಒಂದು ಸಾಥ್ ಕೂಡ ಸಿಗುತ್ತೆ. ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. 2004ರಲ್ಲಿ ಏನು ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸೋಕೆ ವಿಫಲ ಆಗಿರುವಂತಹ ಈ ರಾಜಕೀಯ ಪಕ್ಷಗಳು ಏನಿದೆಯಲ್ಲ ಇವರ ವಿರುದ್ಧ ಮುನಿಸ್ಕೊಳ್ತಾರೆ ತಿಮ್ಮರೋಡಿ ಅವರು. ಅದಕ್ಕಾಗಿ ಅವರು ಒಂದು ಅಭಿಯಾನವನ್ನು ಶುರು ಮಾಡ್ತಾರೆ. ಅದೇನೆಂದರೆ ದಕ್ಷಿಣ ಕನ್ನಡ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನೀವು ಯಾವ ಪಕ್ಷಕ್ಕೂ ಓಟ್ ಹಾಕಬೇಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅವರು ನೋಟಾ ಓಟ್ಗಳನ್ನು ಹಾಕಿ ಅಂತ ಹೇಳಿಬಿಡ್ತಾರೆ. ಒಂದು ಅಭಿಯಾನವನ್ನು ಕೂಡ ಶುರು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಆ ಅಭಿಯಾನ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಅತಿ ಹೆಚ್ಚು ನೋಟಾ ಓಟ್ಗಳು ಕೂಡ ಆ ಒಂದು ಕ್ಷೇತ್ರದಲ್ಲಿ ಬರುತ್ತೆ. ಅದೆಷ್ಟು ಬಂತು ಅಂದರೆ ಅಲ್ಲಿ ಸುಮಾರು 23,576 ನೋಟಾ ಓಟ್ಗಳೇ ಬಿದ್ದುಬಿಟ್ಟಿರ್ತದು. ರಾಜ್ಯದಲ್ಲಿ ಅತಿ ಹೆಚ್ಚು ನೋಟಾ ಓಟ್ಗಳು ಬಿದ್ದಂತಹ ಒಂದು ಕ್ಷೇತ್ರ ಎನ್ನುವಂಥ ಆ ಹೆಸರು ಕೂಡ ಅಲ್ಲಿ ಅದು ಪಡೆದುಕೊಳ್ಳುತ್ತೆ. ನೋಟಾ ಓಟೇ ಅಲ್ಲಿ 3ನೇ ಸ್ಥಾನಕ್ಕಿರುತ್ತೆ. ಯಾವ ಅಭ್ಯರ್ಥಿ ಕೂಡ ಇರಲ್ಲ 3ನೇ ಸ್ಥಾನದಲ್ಲಿ. ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ನೋಟಾ ಓಟ್ಗಳನ್ನು ಹಾಕ್ಬಿಟ್ಟಿರ್ತಾರೆ ಅಲ್ಲಿನ ಜನ. ಇನ್ನು 2025ರಲ್ಲಿ ಏನಾಗುತ್ತೆ, ನೀವು ನೋಡಿರೋ ಹಾಗೆ
ಪೊಲೀಸರ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ, ಅನಾಮಿಕ ಒಬ್ಬ ವ್ಯಕ್ತಿ ಬಂದು ಧರ್ಮಸ್ಥಳದಲ್ಲಿ ನಾನು 100 ಶವಗಳನ್ನು ನನ್ನಿಂದ ಅಕ್ರಮವಾಗಿ ಹೂಳಿಸಲಾಗಿದೆ ಅಂತ ದೂರನ್ನು ಕೊಡ್ತಾನೆ. ಇದು ಕೂಡ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಗುತ್ತೆ, ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾರೆ. ಇದೇ ಸಮಯದಲ್ಲಿ ಮಾತನಾಡಿದ ತಿಮ್ಮರೋಡಿ ಅವರು ಹೇಳ್ತಾರೆ, ನೋಡಿ ನಾವು ಇಷ್ಟು ದಿನ ಹೇಳಿದ್ವಿ, ಹೋರಾಟ ಮಾಡಿದ್ವಿ, ನಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಈಗ ಬಂದಿರುವಂತಹ ವ್ಯಕ್ತಿಯನ್ನಾದರೂ ನಂಬಿ. ಯಾಕಂದರೆ ಪೊಲೀಸರು ಈಗಾಗಲೇ ನಮ್ಮ ಮೇಲೆ ಇಲ್ಲ ಸಲ್ಲದ ಒಂದು ಕೇಸ್ಗಳನ್ನು ಹಾಕಿ ನಮ್ಮನ್ನು ಮಾತಾಡದೇ ಇರೋ ರೀತಿಗೆ ತಂದುಬಿಟ್ಟಿದ್ದಾರೆ. ಈಗ ಬಂದಿರುವ ದೂರುದಾರನನ್ನಾದರೂ ನೀವು ನಂಬಿ, ಇದರ ಮೇಲೆ ಒಂದು ತನಿಖೆಯನ್ನು ಮಾಡಿ ಅಂತ ಅವ್ರ ಮಾತುಗಳನ್ನು ಆಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಕೊನೆಗೂ ಕೂಡ SIT ರಚನೆ ಆಗುತ್ತೆ, ಸರ್ಕಾರದಿಂದ ತನಿಖೆ ಕೂಡ ನಡೆದ್ಬಿಡುತ್ತೆ. ಇದೇ ಸಮಯದಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಕೆಲವರು ಕಾದು ಕುಳಿತುಕೊಂಡಿದ್ರೆ, ಇನ್ನು ಕೆಲವರು ತನಿಖೆ ಹೆಸರಲ್ಲಿ ಧರ್ಮಸ್ಥಳ ಕ್ಷೇತ್ರದ ಒಂದು ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಆರೋಪಗಳನ್ನು ಮಾಡ್ತಾರೆ. ಆರೋಪ ಮಾಡ್ತಾರೆ, ಪ್ರತ್ಯಾರೋಪ ನಡೆಯುತ್ತೆ, ಎಲ್ಲ ಒಂದು ಮಾತುಕತೆಗಳು ಕೂಡ ಈ ಒಂದು ವಿಚಾರದಲ್ಲಿ ನಡೀತಾ ಇರುತ್ತೆ ಸಮಾಜದಲ್ಲಿ. ಜೊತೆಗೆ ಏನಾಗ್ಬಿಡುತ್ತೆ ಅಂದರೆ ಕೊನೆಗೆ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರ ಬಗ್ಗೆ ಒಂದು ನಿಂದಿಸಿದ್ದಾರೆ ಇವರು ಎನ್ನುವಂತಹ ಒಂದು ಮಟ್ಟದಲ್ಲಿ ಏನು ಆ ಮಾತು ಕೇಳಿ ಬಂದಾಗ ಅವರ ಮೇಲೆ ನಿಂದನೆಯ ಒಂದು ಕೇಸನ್ನು ಹಾಕ್ಬಿಡ್ತಾರೆ. ಕೇಸನ್ನು ಹಾಕಿ ಅವರು ಪೊಲೀಸ್ ಒಂದು ಕಸ್ಟಡಿಗೆ ತೆಗೆದುಕೊಳ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ ತಿಮ್ಮರೋಡಿ ಅವರನ್ನು. ಈ ಒಂದು ವಿಚಾರ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ತಿಮ್ಮರೋಡಿ ಅವರನ್ನು ಮಾತ್ರ ಈಗ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು, ಈಗ ಅವರು ಸದ್ಯ ಪೊಲೀಸರ ಒಂದು ವಶದಲ್ಲಿದ್ದಾರೆ. ಹಾಗಾದರೆ ತಿಮ್ಮರೋಡಿ ಅವರು ನಡೆದುಕೊಂಡು ಬಂದಂತಹ ಒಂದು ಅವರ ಹಾದಿ ಏನಿದೆ, ಜೀವನದ ಹಾದಿ, ಅದೆಲ್ಲವೂ ಕೂಡ ಒಂದು ಹೋರಾಟದ ಹಾದಿಯಾಗಿತ್ತು. ಸೌಜನ್ಯ ಪರ ಹೋರಾಟದಲ್ಲಿ ಇವರು ಮುಖ್ಯ ಒಂದು ಪಾತ್ರವನ್ನು ವಹಿಸಿದ್ರು ಕೂಡ ಅದಕ್ಕಿಂತ ಮುಂಚೆ ಕೂಡ ಅವರು ಬರೀ ಹೋರಾಟದ ಹಾದಿಯನ್ನೇ ಹಿಡ್ಕೊಂಡು ಬಂದವರು. ಹಿಂದೂ ಪರ ಒಂದು ಸಂಘಟನೆಗಳ ಪರವಾಗಿ ತಮ್ಮ ಒಂದು ಏನಿದೆ ನಿಲುವನ್ನು ಯಾವಾಗಲೂ ಕೂಡ ಸ್ಪಷ್ಟವಾಗಿ ತಿಳಿಸುವಂತಹ ವ್ಯಕ್ತಿ. ರಾಜಕೀಯದಲ್ಲಿ ಹೋಗಿ ಬಂದರೂ ಕೂಡ ಅವರು ಯಾವಾಗಲೂ ಕೂಡ ಹಿಂದೂ ಸಂಘಟನೆಗಳ ಒಳ್ಳೆಯವರು ಸಕ್ರಿಯವಾಗಿ ತೊಡಗಿಕೊಂಡು ಈ ಒಂದು ಪ್ರಕರಣದಲ್ಲಿ ಕೂಡ ಹೋರಾಟರಾಗಿ ಮುಂದೆ ಇದ್ದರು. ಆದರೆ ಅಂಥವರಿಗೆ ಈಗ ಈ ಒಂದು ಪರಿಸ್ಥಿತಿ ಬಂದಿರುವಂಥದ್ದು. ಇದಿಷ್ಟು ತಿಮ್ಮರೋಡಿ ಅವರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು ಇದಾಗಿತ್ತು. ವೀಕ್ಷಕರೇ, ನಿಮಗೆ ತಿಮ್ಮರೋಡಿ ಅವರ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ಹೇಳಿ. ಯಾಕಂದರೆ ಅವರ ಒಂದು ಹೋರಾಟ ಆದಿರ್ಬೋದು, ಈಗ ಅವರು ಇರುವಂತಹ ಒಂದು ಪರಿಸ್ಥಿತಿ ಏನಿರ್ಬೋದು, ಇದೆಲ್ಲ ನೋಡಿದರೆ ತಿಮ್ಮರೋಡಿ ಅವರಿಗೆ ಏನಾದರೂ ಎಲ್ಲಾದರೂ ಒಂದು ತೊಂದರೆ ಆಗುತ್ತಾ? ಯಾಕಂದರೆ ಈ ಒಂದು ವಿಚಾರದಲ್ಲಿ ಅಂದರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅವರು ಪ್ರತಿ ಬಾರಿ ಮಾತನಾಡ್ತಾ ಇದ್ದರು. ಅದೇ ವಿಚಾರಕವಾಗಿ ಅವ್ರನ್ನ ಏನಾದರೂ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ವೀಕ್ಷಕರೇ, ಇದಿಷ್ಟು ತಿಮ್ಮರೋಡಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.